ಸ್ನೇಹಿತರೆ, ಈಗ ಶ್ರೀರಾಮ ನವರಾತ್ರಿಯಲ್ಲಿ 9 ದಿವಸ ಶ್ರೀರಾಮ ದೇವರಿಗೆ ಸುಪ್ರಭಾತ ಸೇವೆ ಬಗ್ಗೆ ತಿಳಿಸ್ಕೊಡ್ತೀನಂತ. ದೀಪಾಡ್ಯದಿಂದ ಹಿಡಿದು ನವಮಿವರೆಗೂ 9 ದಿವಸ ಶ್ರೀರಾಮ ದೇವರಿಗೆ ನವರಾತ್ರಿ ಉತ್ಸವ ಆಚರಣೆ ಇರ್ತದೆ. ಈ 9 ದಿವಸ ನವರಾತ್ರಿ ಉತ್ಸವದಲ್ಲಿ ಶ್ರೀರಾಮ ದೇವರಿಗೆ ನಾನಾ ರೀತಿಯ ಸೇವೆಗಳನ್ನು ಸಲ್ಲಿಸ್ತಾರೆ. ಅದರಲ್ಲಿ ಬೆಳಗ್ಗೆ ನಕ್ಷತ್ರಗಳಿರುವಾಗ ಸುಪ್ರಭಾತ ಸೇವೆ ಕೂಡ ಒಂದು. ಈ ಸುಪ್ರಭಾತ ಸೇವೆಯಿಂದ ಭಗವಂತ ಸುಪ್ರೀತನಾಗ್ತಾನೆ ಅಂಥೇಳಿ ಸುಪ್ರಭಾತ ಸೇವೆಯನ್ನು ಮಾಡ್ತಾರೆ. ಯಾವ ರೀತಿ ಸುಪ್ರಭಾತ ಸೇವೆಯನ್ನು ಮಾಡಬೇಕು ಅಂತಂದರೆ, ಪ್ರತಿಪದ ಪಾಡ್ಯ ದಿವಸ ಬೆಳಗ್ಗೆ ಬೇಗನೆ ಎದ್ದು ಸಂಕಲ್ಪಪೂರ್ವಕವಾಗಿ 9 ದಿವಸ ಶ್ರೀರಾಮದೇವರಿಗೆ ಸುಪ್ರಭಾತ ಸೇವೆಯನ್ನು ಮಾಡ್ತೇನೆ ಅಂಥೇಳಿ ಸಂಕಲ್ಪಪೂರ್ವಕವಾಗಿ ಈ ಒಂದು ಸುಪ್ರಭಾತ ಸೇವೆಯನ್ನು ಹಿಡಿಬೇಕು. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಬೇಗನೆ ಮನೆ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು, ಮನೆ ಕೆಲಸ ಅಂಗಳ ಕಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ಬಂದು ರಾಮದೇವರ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಿಡಬೇಕು. ಹಚ್ಚಿಟ್ಟು ಮೊದಲು ಸುಪ್ರಭಾತವನ್ನು ಹೇಳಬೇಕು. ಮೊದಲು ಒಂದು ಸಣ್ಣ ಗಣಪತಿ ಸ್ತೋತ್ರ, ಗಣಪತಿ ಸುಪ್ರಭಾತ ಬಂದರೆ ಹೇಳ್ಬೋದು, ಗಣಪತಿದು ಒಂದು ಸಣ್ಣ ಸ್ತೋತ್ರ ಬಂದರೆ ಹೇಳಬೇಕು. ನಂತರ ಈ ರಾಮದೇವರಿಗೆ ಸುಪ್ರಭಾತವನ್ನು ಯಾವ್ದು ಹೇಳಬೇಕು ಅನ್ನೋದು ನಾನು ಹೇಳ್ಕೊಡ್ತೀನಿ. ನಿಮ್ಗೆ ಹೇಳಲಿಕ್ಕೆ ಬರಲಿಲ್ಲ ಅಂದ್ರೆ ಕೇಳಿದರೂ ಸಾಕು. ನಿತ್ಯ ಬೆಳಗ್ಗೆ ನಾ ಹೇಳಿದಂಥ ಈ ಸುಪ್ರಭಾತವನ್ನು ಕೇಳ್ರಿ. ಯಾಕಂದರೆ ಎಷ್ಟೋ ಜನರಿಗೆ ಹೇಳಲಿಕ್ಕೆ ಬರೋದಿಲ್ಲ, ಅವ್ರಿಗೆ ಕೇಳಿದರೂ ಸಾಕು. ಮೊದಲೇ ದಿವಸ ರಾಮದೇವ್ರ ಫೋಟೋವನ್ನು ಇಟ್ಟು ರಂಗೋಲಿ ಎಲ್ಲ ಹಾಕಿ ಪೂಜೆಯನ್ನು ಮಾಡಿ ಸಂಕಲ್ಪ ಮಾಡ್ಕೊಂಡು ಬಿಡಬೇಕು ಬೇಗನೆ. ನಂತರ ಮಾರನೇ ದಿವಸದಿಂದ ಒಂದು ತುಪ್ಪದ ದೀಪ ಹಚ್ಚಿಟ್ಟು ಈ ಒಂದು ಸುಪ್ರಭಾತವನ್ನು ಹೇಳಿ, ಆಮೇಲೆ ಸುಪ್ರಭಾತ ಎಲ್ಲ ಹೇಳಿ ಆದಮೇಲೆ ಮತ್ತೆ ರಾಮದೇವ್ರ ಪೂಜೆಯನ್ನು ಮಾಡ್ಬೋದು. ಅಂದರೆ ಫೋಟೋ ಕದಲಿಸ್ಬಾರ್ದು. 9 ದಿವಸ ಅಲ್ಲೇ ಇಟ್ಟು ಗೆಜ್ಜೆ ವಸ್ತ್ರ, ಮೇಲಿನ ಹೂ ತೆಗಿಬೇಕು, ರಂಗವಲ್ಲಿನೆಲ್ಲ ತೆಗಿಬೇಕು. ನಂತರ ಫೋಟೋವನ್ನು ಇಟ್ಟಲ್ಲೇ ಒರೆಸಿ ಆಮೇಲೆ ಮತ್ತೆ ಹೊಸ ಗೆಜ್ಜೆ ವಸ್ತ್ರ ಇರಿಸಿ, ಹೂ ಇರಿಸಿ, ಈ ರೀತಿ ಪೂಜೆ ಧೂಪ ದೀಪ ಮಾಡಿ ಹಾಲು ಸಕ್ಕರೆನೋ ಹಣ್ಣು ಸಕ್ಕರೆನೋ, ಅಥವಾ ನಿಮ್ಮ ಮನೆಯಲ್ಲಿ ಅಡುಗೆ ನೈವೇದ್ಯ ಇದ್ದರೆ ಅಡುಗೆ ನೈವೇದ್ಯನೋ ಏನು ಮಾಡ್ತೀರೋ ಅದು ಒಂದು ಸ್ವಲ್ಪ ನೈವೇದ್ಯ ಮಾಡಿದರೆ ಮತ್ತು ಮಾರನೇ ದಿವಸ ಇದೇ ರೀತಿಯಾಗಿ ನಿತ್ಯ 9 ದಿವಸ ಸುಪ್ರಭಾತ ಸೇವೆಯನ್ನು ಮಾಡ್ಬೋದು. ರಾಮದೇವರಿಗೆ ಆರತಿಯನ್ನು ಮಾಡಬೇಕು, ಹಾಲು ಸಕ್ಕರೆ ನೈವೇದ್ಯ. ಕೊನೆಗೆ 9ನೇ ದಿವಸ ಅವರ ಶ್ರೀರಾಮದೇವರಿಗೆ ಜನ್ಮೋತ್ಸವ ಅಂತ ಆಚರಣೆಯನ್ನು ಮಾಡ್ತೀವಿ. ಆ ದಿನ ನಿಮ್ಗೆ ಹೇಳ್ಕೊಡ್ತೀನಿ ಯಾವ ರೀತಿ ಮಾಡಬೇಕು ಅಂತ ಹೇಳಿ. ಆ ರೀತಿಯಾಗಿ ಜನ್ಮೋತ್ಸವ ಆಚರಿಸಿ ಕೊನೆಗೆ ಅಕ್ಷತೆಯನ್ನು ಹಾಕಿ ಮುಗಿಸ್ಬೇಕು. 9ನೇ ದಿವಸ ದಶಮಿ ದಿವಸ ಎಲ್ಲವನ್ನು ವಿಸರ್ಜನೆ ಮಾಡಿ ಎತ್ತಿಡಬೇಕು. ಈ ರೀತಿಯಾಗಿ ಶ್ರೀರಾಮದೇವರ ಪೂಜೆ ಮನೆಯಲ್ಲಿ ಮಾಡ್ತಾ ಇದ್ದರೆ ಆಂಜನೇಯ ನಿಮ್ಮ ಮನೆಯಲ್ಲಿ ನೆಲೆಸ್ತಾನಂತೆ. ಎಲ್ಲಿ ಶ್ರೀರಾಮದೇವರ ಪೂಜೆ ನಡೀತಿರ್ತದೋ ಅಲ್ಲಿ ಆಂಜನೇಯ ಬಂದು ನೆಲೆಸ್ತಾನೆ. ಆಂಜನೇಯ ನೆಲೆಸಿದಾಕ್ಷಣ ನಿಮ್ಮ ಮನೆಯಲ್ಲಿರುವಂಥ ಏನೋ ದೋಷಗಳು, ಏನೋ ನಾನಾ ಥರದ ಕಷ್ಟಗಳು ತಾವೇ ಕಡಿಮೆ ಆಗ್ತದೆ. ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಶ್ರೀರಾಮದೇವರ ಭಜನೆಯನ್ನು ಮಾಡ್ತಾ ಇದ್ದರೆ ಆ ಮನೆಯಲ್ಲಿ ಆಂಜನೇಯ ನೆಲೆಸ್ತಾನೆ. ಆಂಜನೇಯ ಎಲ್ಲಿ ಇರ್ತಾನೋ ಅಲ್ಲಿ ಆರೋಗ್ಯಕರವಾಗಿರ್ತದೆ ಅಂಥೇಳಿ. ಅದಕ್ಕಾಗಿ ಸುಪ್ರಭಾತ ಸೇವೆ ಹೇಳ್ಕೊಡ್ತೀನಿ ಇವತ್ತು. ನಂತರ ರಾಮರಕ್ಷಾ ಸ್ತೋತ್ರ ಎರಡನ್ನು ಹೇಳ್ತೇನೆ. ಮೊದಲೇದಾಗಿ ಒಂದು ಗಣಪತಿ ಸ್ತೋತ್ರವನ್ನು ಹೇಳಬೇಕು. ಪ್ರಾತಃ ಸ್ಮರಾಮಿ ಗಣನಾಥ ಮನಾಥ ಬಂಧುಂ ಸಿಂಧೂರ ಪೂರ ಪರಿಶೋಭಿತ ಗಂಡಯುಗ್ಮಂ ಉದ್ದಂಡ ಖಂಡ ಅಖಂಡಲಾದಿ ಸುರನಾಯಕ ವೃಂದವಂದ್ಯಂ. ಈ ರೀತಿ ಗಣಪತಿ ಸುಪ್ರಭಾತವನ್ನು ಮುಗಿಸಿ ನಂತರ ಶ್ರೀರಾಮದೇವರಿಗೆ ಹೇಳಬೇಕು. ಪ್ರಾತಃ ಸ್ಮರಾಮಿ ರಘುನಾಥ ಮುಖಾರವಿಂದಂ ಮಂದಸ್ಮಿತಂ ಮಧುರಭಾಷ ವಿಶಾಲಫಾಲಂ ಕರ್ಣಾವಲಂಬಿಚಲಕುಂಡಲಲೋಲಗಂಡಂ ಕರ್ಣಾಂತದೀರ್ಘನಯನಂ ನಯನಾಭಿರಾಮಂ. ಪ್ರಾತರ್ಭಜಾಮಿ ರಘುನಾಥಕರಾರವಿಂದಂ ರಕ್ಷೋಗಣಾಯ ಭಯದಂ ವರದಂ ವಿಜೇಭ್ಯಃ ಯದ್ರಾಜ್ಯ ಸಂಸದಿ ವಿಭಜ್ಯ ಮಹೇಶ ಚಾಪಂ ಸೀತಾಕರಗ್ರಹಣ ಮಂಡಲಮಾಪ ಸದ್ಯಃ. ಪ್ರಾತನ್ನಮಾಮಿ ರಘುನಾಥ ಪದಾರವಿಂದಂ ವಜ್ರಾಂಕುಶಾದಿಶುಭರೇಖಧ್ವಜಾವಹಂ ಮೇ ಯೋಗೀಂದ್ರಮಾನಸಮಧುವೃತಸೇವ್ಯಮಾನಂ ಶಾಪಾಪಹಂ ಸಪದಿ ಗೌತಮಧರ್ಮ್ಯಪತ್ನ್ಯಾಃ.
प्रातश्रये श्रुतिनुतां रघुनाथकीर्तिं नीलाम्बुदोत्पलसितेतररत्ननीलाम् आमुक्तमौक्तिकविभूषणभूषणाढ्यां ध्येयां समस्तमुनिभिर्जनमृत्युहन्त्रीं प्रातर्वदामि वचसा रघुनाथनाम वाग्दोषहारि सकलं शमलं निहन्ति यत्पार्वती स्वपतिना सह भोक्तुकामा प्रीत्या सहस्रहरिनाम समं जपाः यः श्लोकपञ्चकं विदं नियतं पठेतु प्रातःप्रभातसमये पुरुषप्रबुद्धः श्रीरामकिङ्करजनेषु स एव मुख्यो भूत्वा प्रयाति हरिलोकमनन्यलभ्यम् वादिराजप्रोक्तं पञ्चकं जानकीपतेः श्रवणात् सर्वपापघ्नं पठनान् मोक्षदायकम् इति श्री वादराजतीर्थश्री विरचित ರಾಮಪಂಚಕಸ್ತೋತ್ರ ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣಮಸ್ತು. ಇದಾದ್ಮೇಲೆ ನೀವು ನಿತ್ಯ ಹೇಳುವಂಥ ಸುಪ್ರಭಾತ ಸಹ ಹೇಳ್ಬೋದು. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ಧೂಲ ಕರ್ತವ್ಯಂ ದೈವಮಾನ್ನಿಕಂ उत्तिष्ठ उत्तिष्ठ गोविंद उत्तिष्ठ गरुडध्वज उत्तिष्ठ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. ನಂತರ ಸೀತೆಯನ್ನು ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳ್ತೇವೆ. ಅದಕ್ಕಾಗಿ ನಾವು ವಿಷ್ಣುವಿನನ್ನು ಎಬ್ಬಿಸಿದ ಮೇಲೆ ಲಕ್ಷ್ಮಿಯನ್ನು ಸಹ ನಿಮ್ಗೆ ಎಷ್ಟು ಬರುತ್ತೋ ಅಷ್ಟು ಲಕ್ಷ್ಮಿಯ ಸ್ತೋತ್ರ ಅಥವಾ ಲಕ್ಷ್ಮೀ ಸುಪ್ರಭಾತನ ಹೇಳ್ಬೋದು. ಶ್ರೀಲಕ್ಷ್ಮೀ ಶ್ರೀ ಮಹಾಲಕ್ಷ್ಮೀ ಕ್ಷೀರಸಾಗರ ಕನ್ನಿಕೆ उत्तिष्ठ हरिसंप्रीते भक्तानां भाग्यदायिनी उत्तिष्ठ उत्तिष्ठ श्रीलक्ष्मी विष्णु वक्षस्थलालये उत्तिष्ठ कर्णापूर्णे लोकानां भाग्यदायिनी श्रीपद्ममध्यवसिते वरपद्मनेत्रे श्रीपद्महस्तचिरपूजितपद्मपादे श्रीपद्मजातजननी शुभपद्मवक्त्रे श्रीलक्ष्मी भक्तवरदे तव सुप्रभातं. जाम्बूनदाभ समकान्ति विराजमाने तेजस्वरूपिणी सुवर्णविभूषिताङ्गी सौवर्णवस्तपरिवेष्टित दिव्यदेहे श्रीलक्ष्मी भक्तवरदे तव सुप्रभातं. सर्वार्थसिद्धिदे विष्णुमनोनुकूले संप्रार्थिता किल जनवन दिव्यशीले दारिद्र्यदुःखभयनाशिनी भक्तपाले श्रीलक्ष्मी भक्तवरदे तव सुप्रभातं. चन्द्रानुजे कमलकोमलगर्भजाते चन्द्रार्कवह्निनयने शुभचन्द्रवक्त्रे हे चन्द्रिका समसुशीतलमन्दहासे ಶ್ರೀಲಕ್ಷ್ಮಿ ಭಕ್ತವರದೆ ತವ ಸುಪ್ರಭಾತಂ. ಈ ರೀತಿಯಾಗಿ ಲಕ್ಷ್ಮೀ ಸುಪ್ರಭಾತ 5 ನುಡಿ ಹೇಳ್ಕೊಟ್ಟೇನಿ. ಇನ್ನು ಒಂದು 5 ನುಡಿ ಆಂಜನೇಯ ಸುಪ್ರಭಾತ ಸಹ ಹೇಳ್ಬೋದು. ಅಂಜನಾ ಸುಪ್ರಜಾ ವೀರ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ಹರಿಶಾರ್ದೂಲ ಕರ್ತವ್ಯಂ ದೈವಮಾನ್ನಿಕಂ उत्तिष्ठ उत्तिष्ठ हनुमान उत्तिष्ठ विजयध्वजा उत्तिष्ठ रविजाकान्त त्रैलोक्यं मङ्गलं कुरु. श्रीरामचन्द्र चरणाम्बुजमत्तभृङ्ग श्रीराम मन्त्र जपशील भवाब्धिपोत श्रीजानकीहृदयतापनिवारमूर्ते श्रीवीरधीर हनुमान् तव सुप्रभातं. श्रीराम दिव्यचरितामृत स्वादुलोल श्रीराम किङ्कर गुणाकर दीनबन्धो श्रीराम भक्त जगदेक मोहोग्रशौर्य श्रीवीरधीर हनुमान् तव सुप्रभातं. सुग्रीवमित्र कपिशेखर पुण्यमूर्ते सुग्रीव राघव समागम दिव्यकीर्ते सुग्रीव मंत्री वरशूरकुलाग्रगण्य श्रीवीरधीर हनुमान् तव सुप्रभातं. भक्तादिभञ्जन दयाकर योगिवन्द्या
ಶ್ರೀಕೇಸರಿ ಪ್ರಿಯತನೂಜ ಸುವರ್ಣದೇಹ ಶ್ರೀಭಾಸ್ಕರಾತ್ಮಜಮನೋಂಬುಜ ಚಂಚರೀಕ ಶ್ರೀವೀರಧೀರ ಹನುಮಾನ್ ತವ ಸುಪ್ರಭಾತಂ ಶ್ರೀಮಾರುತಪ್ರಿಯತನೂಜ ಮಹಾಬಲಾಢ್ಯ ಮೈನಾಕವಂದಿತ ಪದಾಂಬುಜದಂಡಿತಾರೀಂ ಶ್ರೀವುಷ್ಟ್ರವಾಹನ ಸುಲಕ್ಷಣಲಕ್ಷಿತಾಂಗಂ ಶ್ರೀವೀರಧೀರ ಹನುಮಾನ್ ತವ ಸುಪ್ರಭಾತಂ. ಈ ರೀತಿಯಾಗಿ ಒಂದು 5 ನುಡಿ ಆಂಜನೇಯನಿಗೆ ಸುಪ್ರಭಾತ ಹೇಳಿ ನಂತರ ಏನಾದರೂ ಪೂಜೆ ಎಲ್ಲ ಸರಿಯಾಗಿ ರಾಮದೇವರಿಗೆ ಪೂಜೆಯನ್ನು ಮಾಡಿ ನಂತರ ಆರತಿಯನ್ನು ನೈವೇದ್ಯ ಏನಾಗುತ್ತೋ ಅದು ಹಾಲು ಸಕ್ಕರೆನೋ ಹಾಲು ಹಣ್ಣು ಏನೋ ನೈವೇದ್ಯವನ್ನು ಮಾಡಿ ಆರತಿಯನ್ನು ಮಾಡೋದ್ರಿಂದ ನಿಮ್ಮ ಮನೆ ಅನಿಷ್ಟಗಳೆಲ್ಲವೂ ತೊಳೆದು ಹೋಗ್ತದೆ. ಈ ರೀತಿಯಾಗಿ ಸುಪ್ರಭಾತ ಸೇವೆಯಿಂದ ಭಗವಂತ ಸುಪ್ರೀತನಾಗ್ತಾನೆ. ಇನ್ನು ಮುಂದಿನ ವಿಡಿಯೋದಲ್ಲಿ ರಾಮ ರಕ್ಷಾ ಸ್ತೋತ್ರ, ಅದ್ರ ಜೊತೆ ಇನ್ನೊಂದು ವಿಶೇಷವಾದ ರಾಮನ ಸ್ತೋತ್ರ ಅದ. ಆ ಸ್ತೋತ್ರವನ್ನು 9 ದಿವಸ ಪಾರಾಯಣ ಮಾಡೋದ್ರಿಂದ ನಿಮ್ಮ ಸಮಸ್ತ ಅನಿಷ್ಟಗಳೆಲ್ಲವೂ ದೂರ ಆಗ್ತದೆ ಅಂಥೇಳಿ ಆ ಸಣ್ಣದೊಂದು ಶ್ಲೋಕ ಅದ. ಆ 2 ಶ್ಲೋಕವನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ತಿಳಿಸ್ಕೊಡ್ತೀನಿ. ಮುಂದಿನ ವಿಡಿಯೋ ಸಿಗ್ತೀನಿ. ನಮಸ್ಕಾರ.